ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂದರೆ, ರೀಸೆಂಟಾಗಿ ಒಬ್ಬರು ತಾತ ಬರ್ತಾರೆ, ಶುಗರ್ ಪೇಷಂಟು. ಶುಗರ್ ತೋರಿಸ್ಕೊಳಕ್ಕೆ ಬರ್ತಾರೆ. ಒಂದು ಪ್ರಶ್ನೆ ಕೇಳ್ತಾರೆ ಅವರು. ಏನಪ್ಪ ಅಂದರೆ, ಸರ್ ನನಗೆ ಶುಗರು ಯಾವ ಟೈಪ್ ಇದೆ ಅನ್ನೋದು ಗೊತ್ತಾಗಬೇಕು. ಯಾವ ಟೈಪ್ ಅಂದರೆ, ನನಗೆ ಬ್ಲಡ್ ಶುಗರ್ ಇದೆಯಾ, ಯೂರಿನ್ ಶುಗರ್ ಇದೆಯಾ ಅಂತ ಬಂದು ಕೇಳ್ತಾರೆ. ಇದೇ ಆಗ್ತೈತಾ ಅಂತ ಕೇಳ್ತೀವಿ. ಏನಿಲ್ಲ ಸ್ವಾಮಿ, ಊರಾಗೆ ಜನ ಹೇಳ್ತಾ ಇದ್ರು, ನಿಮಗೆ ಬ್ಲಡ್ ಶುಗರ್ ಇದೆ, ಯೂರಿನ್ ಶುಗರ್ ಇದೆ, ಫಸ್ಟ್ ಚೆಕ್ ಮಾಡಿಸ್ಕೊ ಅಂತ ಹೇಳಿದ್ರು. ಅದಕ್ಕೆ ನಾನು ಯಾವುದಂತ ಕೇಳಂತ ಬಂದೆ ಅಂತ ಹೇಳ್ತಾರೆ. ಸೊ ಈ ಥರ ಡೌಟು ತಾತ ಕೇಳಿರೋ ಡೌಟ್ ಅಂದರೆ, ಈ ಬ್ಲಡ್ ಶುಗರ್ ಆಗಲಿ, ಯೂರಿನ್ ಶುಗರ್ ಆಗಲಿ, ಈ ಥರ ಡೌಟು ತುಂಬ ಜನಕ್ಕೆ ಬಂದಿರುತ್ತೆ. ತುಂಬ ಜನದ್ದು ಡೌಟ್ ಮೈಂಡಲ್ಲಿ ಇರುತ್ತೆ ಈ ಡೌಟು. ಬಟ್ ಯಾರ ಹತ್ರ ಕೇಳಿರಲ್ಲ. ಇವತ್ತು ಈ ವಿಡಿಯೋ ಆ್ಯಕ್ಚುಲಿ ಈ ಥರ ಪ್ರಶ್ನೆ ತುಂಬ ಜನ ಕೇಳಿದ್ದಾರೆ ನನಗೆ. ಸೊ ಅದಕ್ಕೋಸ್ಕರ ರಿಪೀಟೆಡಾಗಿ ಕೇಳ್ತಾ ಇರೋದ್ರಿಂದ ಇದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇದ್ರ ಬಗ್ಗೆ ಏನು ಅಂದರೆ, ಬ್ಲಡ್ ಶುಗರ್ ಬೇರೆನಾ, ಇಲ್ಲ ಯೂರಿನ್ ಶುಗರ್ ಬೇರೆನಾ, ಇಲ್ಲ ಎರಡೂ ಒಂದೇನಾ, ಇದ್ರ ಬಗ್ಗೆ ತಿಳ್ಕೊಂಡು ಏನು ಅಂದರೆ, ಇದರಿಂದ ತಿಳ್ಕೊಂಡು ಏನು ಉಪಯೋಗ ಆಗಬೇಕು ಅನ್ನೋ ಒಂದು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಇದೇನಪ್ಪ ಅಂದರೆ, ಈಗ ತಾತನಿಗೆ ಅರ್ಥ ಮಾಡಿಸ್ಬೇಕು. ಈಸಿ ಯಾವ ಥರ ಅರ್ಥ ಮಾಡಿಸ್ಬೇಕು ಅನ್ನೋ ಒಂದು ಯೋಚನೆ ಮಾಡಿ ತಾತನಿಗೆ ಮತ್ತೆ ಪ್ರಶ್ನೆ ಕೇಳಿದೆ. ತಾತ, ನೀವು ಏನು ಕೆಲಸ ಮಾಡೋದು ಅಂತ ಕೇಳಿದೆ. ನಾವು ರೈತರ ಸ್ವಾಮಿ ಅಂತ ಹೇಳಿದ್ರು. ರೈತರು ಅಂದರೆ, ಈಗ ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ನೀವು ಅಕ್ಕಿ ಬೆಳಿತೀರಾ, ಅಕ್ಕಿ ಬರುತ್ತಲ್ವಾ, ನಿಮಗೆ ಅಕ್ಕಿ ಯಾವ ಥರ ಬರುತ್ತೆ ಅಂತ ಕೇಳಿದೆ. ಆದರೆ ಅಕ್ಕಿನೇ ಡೈರೆಕ್ಟಾಗಿ ಬರುತ್ತಾ, ಇಲ್ಲ ಭತ್ತದಿಂದ ಅಕ್ಕಿ ಬರುತ್ತೆ ಅಂತ ಕೇಳಿದೆ. ಇದೇನು ಸ್ವಾಮಿ ಹಿಂಗೆ ಹೇಳ್ತೀರಿ ನೀವು, ಭತ್ತ ಆದಮೇಲೆ ತಾನೇ ಅಕ್ಕಿ ಬರುತ್ತೆ, ಅಕ್ಕಿ ಎಲ್ಲಾದರೂ ಡೈರೆಕ್ಟ್ ಬರುತ್ತೆ ಅಂತ ಕೇಳಿದ್ರು. ಸೊ ಇದೇ ಸಿಂಪಲ್ ತಾತನಿಗೆ ಅರ್ಥ ಆಗೋಯ್ತು. ಅಂದರೆ ಯಾವ ಥರ ಅಂದ್ರಪ್ಪ ಅಂದರೆ, ಭತ್ತ ಇದ್ರೇ ಅಕ್ಕಿ ಬರುತ್ತೆ. ಸೊ ಅದೇ ಥರ ಬ್ಲಡ್ ಶುಗರ್ ಇದ್ರೇನೆ ಯೂರಿನ್ ಶುಗರ್ ಬರುತ್ತೆ. ಸೊ ಎರಡು ಬೇರೆ ಬೇರೆ ಅಲ್ಲ, ಎರಡು ಒಂದೇನೆ. ಏನಪ್ಪ ಅಂದರೆ, ಇಲ್ಲಿ ಗೊತ್ತಿರಬೇಕಾಗಿರೋ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಶುಗರ್ ಯಾವಾಗ ಬ್ಲಡ್ಡಲ್ಲಿ ಜಾಸ್ತಿ ಆಗುತ್ತೋ ಅವಾಗ ಆಟೋಮೆಟಿಕಲಿ ಯೂರಿನ್ಗೆ ಹೋಗುತ್ತೆ, ಮತ್ತು ಯೂರಿನ್ ಶುಗರ್ ಪಾಸಿಟಿವ್ ಅಂತ ಬರುತ್ತೆ. ಸೊ ಶುಗರ್ ಬ್ಲಡ್ಡಲ್ಲಿ ಜಾಸ್ತಿ ಆಗಲಿಲ್ಲ ಅಂದರೆ ಯೂರಿನ್ಗೆ ಹೋಗಲ್ಲ, ಯೂರಿನಲ್ಲಿ ನೆಗೆಟಿವ್ ಅಂತ ಬರುತ್ತೆ. ಸೊ ಒಂದು ಜಾಸ್ತಿ ಆದ್ರೆ ಆಟೋಮೆಟಿಕಲಿ ಎರಡು ಬರುತ್ತೆ. ಬ್ಲಡ್ ಶುಗರ್ ಬಂದರೆ ಆಟೋಮೆಟಿಕಲಿ ಯೂರಿನ್ ಶುಗರ್ ಬರುತ್ತೆ. ಅದು ಹೆಂಗಪ್ಪ ಅಂದರೆ, ಶುಗರ್ ಜಾಸ್ತಿ ಬ್ಲಡ್ಡಲ್ಲಿ ಜಾಸ್ತಿ ಒಂದು ಲಿಮಿಟ್ ಬಿಟ್ಟು ಜಾಸ್ತಿ ಆದರೆ ಆಟೋಮೆಟಿಕಲಿ ಯೂರಿನಲ್ಲಿ ಬರುತ್ತೆ, ಯೂರಿನ್ ಶುಗರ್ ತೋರಿಸುತ್ತೆ. ಸೊ ಇದು ನಿಮಗೆ ಗೊತ್ತಾಗಲೇಬೇಕಿರೋದು ಏನಪ್ಪ ಅಂದರೆ, ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬಾರ್ದು. ಅಂದರೆ ಬ್ಲಡ್ ಶುಗರ್ ಆಗಲಿ, ಯೂರಿನ್ ಶುಗರ್ ಜಾಸ್ತಿ ತಲೆ ಕೆಡಿಸ್ಕೊಬಾರ್ದು. ಒಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂದರೆ, ಬ್ಲಡ್ಡಲ್ಲಿ ಶುಗರ್ ಜಾಸ್ತಿ ಆದರೆ ಯೂರಿನಲ್ಲಿ ಬರುತ್ತಲ್ಲ, ಯೂರಿನಲ್ಲಿ ಎಕ್ಸ್ಟ್ರಾ ಶುಗರ್ ಏನಾದರೂ ಬಂದರೆ ಅದು ಯೂರಿನ್ ಇನ್ಫೆಕ್ಷನ್ ಆಗ್ಬೋದು, ಯೂರಿನ್ ಜಾಸ್ತಿ ಹೋಗ್ಬೋದು. ಈ ಥರ ಎಲ್ಲ ಯೂರಿನ್ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ, ಅಂದರೆ ರಿಸರ್ಚ್ ಸಮಸ್ಯೆ ಎಲ್ಲ ಆಗುತ್ತೆ. ಸೊ ನಾವು ಬ್ಲಡ್ಡಲ್ಲಿರೋ ಶುಗರ್ನ ಎಷ್ಟು ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊತೀವೋ, ಯೂರಿನಲ್ಲಿ ಶುಗರ್ ಜಾಸ್ತಿ ಆಗಲ್ಲ, ಯೂರಿನ್ ಇನ್ಫೆಕ್ಷನ್ ಆಗಲ್ಲ, ಯೂರಿನ್ ಜಾಸ್ತಿ ಹೋಗೋದಾಗಲ್ಲ, ಅದು ಕಂಟ್ರೋಲ್ ಆಗುತ್ತೆ. ಸೊ ನಾವು ಇಷ್ಟೇ ಗೊತ್ತಾಗಬೇಕು. ಬ್ಲಡ್ಡಲ್ಲಿ ಶುಗರ್ ಚೆಕ್ ಮಾಡ್ಕೊಂಡು ಬ್ಲಡ್ಡಲ್ಲಿ ನಾರ್ಮಲ್ ಇದೆಯಾ ಜಾಸ್ತಿ ಇದೆಯಾ ಎರಡೇ ಗೊತ್ತಾಗಬೇಕು. ಬ್ಲಡ್ಡಲ್ಲಿ ನಾರ್ಮಲ್ ಇದ್ದರೆ ಶುಗರ್ ಕಂಟ್ರೋಲ್ ಆಗುತ್ತೆ, ಯೂರಿನ್ ಏನು ಸಮಸ್ಯೆ ಆಗಲ್ಲ, ಯೂರಿನ್ ಶುಗರು ಇರಲ್ಲ. ಸೊ ಬ್ಲಡ್ಡಲ್ಲಿ ಜಾಸ್ತಿ ಆದರೆ ಆಟೋಮೆಟಿಕಲಿ ಯೂರಿನಲ್ಲಿ ಹೋಗುತ್ತೆ, ಯೂರಿನಲ್ಲಿ ಇನ್ಫೆಕ್ಷನ್ ಆಗೋದು, ಯೂರಿನು ಜಾಸ್ತಿ ಆಗೋದು, ಉರಿ ಬರೋದು, ಈ ಥರ ಎಲ್ಲ ಸಮಸ್ಯೆ ಆಗುತ್ತೆ. ಸೊ ಯೂರಿನ್ ಶುಗರ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಬೇಡಿ, ಬರೀ ಬ್ಲಡ್ ಶುಗರ್ ಬಗ್ಗೆ ಅಷ್ಟೇ ನೀವು ತಲೆ ಕೆಡಿಸ್ಕೊಬೇಕು. ಬ್ಲಡ್ ಚೆಕಪ್ ಮಾಡಬೇಕು, ಬ್ಲಡ್ಡಲ್ಲಿ ಜಾಸ್ತಿ ಇದ್ದರೆ ಕಂಟ್ರೋಲ್ ಮಾಡ್ಕೊಬೇಕು, ಕಡಿಮೆ ಇದ್ದರೆ ನೋಡ್ಕೊಬೇಕು. ಸೊ ಇಷ್ಟೇ ಗೊತ್ತಿರಬೇಕು. ಸೊ ಇದ್ರ